ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ ನೀವು ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಎಂಟರ್ಟೈನ್ಮೆಂಟ್ ನಿಮಗೆ ಎಷ್ಟು ಅನಿಸುತ್ತೋ ಅಷ್ಟು ಎಂಟರ್ಟೈನ್ಮೆಂಟ್ ವಿಚಾರ ನಿಮಗೆ ಆ ಸಿನಿಮಾದಲ್ಲಿ ವಿಚಾರ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ನಿಮಗೆ ತುಂಬ ಸೊ ಆ ವಿಚಾರ ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್ ಮಜಾ ನೀವು ಎಷ್ಟು ಅಷ್ಟೊಂದು ಸಾಂಗ್ ಆ್ಯಕ್ಷನ್ಸ್ ವಿಚಾರನೂ ಹಾಗೆ ಲೈಫ್ ಟೈಮ್ನಲ್ಲಿ ಇಟ್ಕೊಳ್ಳುವಂಥದ್ದು ಜೀವನದ ಪಾಠ ಸಿಗುತ್ತೆ ಅನ್ನೋದು. ನಿಮ್ಮ ಆಫೀಸಲ್ಲಿ ಅದೇ ಇರುತ್ತೆ, ನನ್ನ ಆಫೀಸಲ್ಲಿ ಅದನ್ನು ನಾವು ಸರ್ ಇವಾಗ ಯಾವುದೇ ಸಿನಿಮಾ ಆದರೂ ಕೂಡ ಒಂದು ಜನ ಥಿಯೇಟ್ರ್ ಬಳಿ ಕಾಯ್ತಾ ಇರ್ತಾರೆ. ಅವ್ರಿಗೆ ಆಗದವರು ಈಗ ಹೀರೋ ಆಗಲ್ಲ ನನಗೆ ಅಂದಾಗ ಏನೋ ನೋಡಿ ಇಲ್ಲಿ ಥಿಯೇಟ್ರಲ್ಲಿ ಜನ ಇಲ್ಲ ಮತ್ತು ಈ ಸಿನಿಮಾನ ನೋಡಲೇಬೇಡಿ, ದುಡ್ಡು ವೇಸ್ಟ್ ಮಾಡ್ಕೊಳ್ತೀರಾ. ಈಗ ನಾನು ಸಿನಿಮಾ ನೋಡೋದು ನನ್ನ ರೀತಿಯೇ ಬೇರೆ ಇರುತ್ತೆ, ನೀವು ನೋಡೋ ರೀತಿಯೇ ಬೇರೆ. ನನಗೆ ಇಷ್ಟ ಆಗ್ಬೋದು, ನಿಮಗೆ ಕಷ್ಟ ಆಗ್ಬೋದು. ಈ ಥರ ಜನರ ಮೈಂಡನ್ನು ವಾಶ್ ಮಾಡುವಂಥ ಒಂದು ವರ್ಗ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೃಷ್ಟಿಯಾಗಿದೆ, ಸೃಷ್ಟಿ ಮಾಡ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಇದಕ್ಕೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಜನ ತುಂಬ ಜಾಣರು, ನಾವು ಇಂಡಸ್ಟ್ರಿ ದಡ್ಡ ಆಗಬಾರ್ದು. ಸೊ ಒಂದು ಒಳ್ಳೆ ಸಿನಿಮಾನ ಬರೀ ಮಾತಿಂದ ಸೋಲ್ಸೋಕ್ಕಾಗಲ್ಲ, ಒಂದು ಕೆಟ್ಟ ಸಿನಿಮಾನ ಬರೀ ಮಾತಿಂದ ಉಳಿಸೋಕ್ಕೂ ಆಗಲ್ಲ. ಸೊ ಜನರಿಗೆ ಎಲ್ಲದೂ ಅರ್ಥ ಆಗುತ್ತೆ. ಹಾಗಾಗಿ ಅದು ಮಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅದೇ ಟೈಮಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಒಳ್ಳೆ ಕತೆ ಬರೆಯೋದು, ಒಳ್ಳೆ ಪುಸ್ತಕ ಓದೋದನ್ನು ಮಾಡಿದ್ರೆ ಇಂಡಸ್ಟ್ರಿಗೆ ಲಾಭ ಆಗುತ್ತೆ. ಅದು ಬಿಟ್ಟು ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಹರಣ ಮಾಡಿ ಅವ್ನ ಸಿನಿಮಾ ಸೋಲಿಸ್ಬೇಕು, ಅದನ್ನೆಲ್ಲ ನಾವು ಯೋಚನೆ ಮಾಡ್ತಿದ್ದೀವಿ ಅಂದರೆ ಬೆಳವಣಿಗೆ ಕುಂಠಿತ ಆಗುತ್ತೆ. ನಮ್ಮ ಇಂಡಸ್ಟ್ರಿ ಆಲ್ರೆಡಿ ಬೇರೆಯವರೆಲ್ಲ ನಾವು ಇನ್ನೂ ಒದ್ದಾಡ್ತಾನೆ ಇದ್ದೀವಿ, ಅಂದರೆ ಇನ್ನೂ ಒಳ್ಳೆ ಮಾರ್ಕೆಟ್ ತರಬೇಕು, ಇನ್ನೂ ಒಳ್ಳೆ ಮಾರ್ಕೆಟ್ ತರಬೇಕು ಅಂತ. ದಯವಿಟ್ಟು ಅದನ್ನು ಬಿಟ್ಟು ನಮ್ಮ ಮಹಾನ್ ಸಾಹಿತಿಗಳಿದ್ದಾರೆ, ಅವ್ರ ಪುಸ್ತಕಗಳನ್ನ ಓದೋಣ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋಣ, ಅಲ್ಲಿ ಕಾಂಪಿಟೇಷನ್ ಮಾಡೋಣ. ವಿಜಯ್ ಸರ್ ಏನಾದ್ರು 23 ಒಂದು ಸಿನಿಮಾ ರಿಲೀಸ್ ಮಾಡ್ತಾರೆ, ನಾನು ನೆಕ್ಸ್ಟ್ ವಾರ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ನಾನು ಇಲ್ಲ ಸರ್ ನಾನು ಕಾಂಪಿಟೇಷನ್ ಮಾಡ್ತೀನಿ, ನಾನು ಇದರಲ್ಲಿ ಸಿನಿಮಾದಲ್ಲಿ ಕಾಂಪಿಟೇಷನ್ ಮಾಡ್ತೀನಿ ಅಂತ ಮಾಡೋಣ. ಅದು ಬಿಟ್ಟು ನಾನು ಅದೆಲ್ಲ ಮಾಡಿದ್ರೆ ಇನ್ನೊಂದು ಮಾಡಿದ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಬಟ್ ತೊಂದರೆ ಇಲ್ಲ, ಅಂದ್ರೆ ಒಂದೇನಂದ್ರೆ ಜನ ಫಿಲ್ಟರ್ ಮಾಡ್ತಾರೆ, ಜನ ಫಿಲ್ಟರ್ ಮಾಡೇ ಮಾಡ್ತಾರೆ. ಅದು ಅದ್ರ ಬಗ್ಗೆ ನಂಗೆ ಯಾವುದೇ ಭಯ ಇಲ್ಲ. ಸರ್ ನೀವೇನು ಹೇಳ್ತೀರಿ? ಇದು ಆ್ಯಕ್ಚುಲಿ ನಿಲ್ಲಬೇಕು ಸರ್. ಆ್ಯಕ್ಚುಲಿ ನಮ್ಗೆ ಕೆಟ್ಟ ಕೋಪ ಬರುತ್ತೆ. ಈ ಮಾತಾಡೋರಿಗೆ 3 ಕಾಸು ಏನೂ ಗೊತ್ತಿರಲ್ಲ, ಓದಿರಲ್ಲ, ಪತ್ರಿಕೋದ್ಯಮ ಅಂದರೆ ಏನು ಅಂತ ಗೊತ್ತಿರಲ್ಲ, ಅಥವಾ ವಿಮರ್ಶೆ ಹೇಗೆ ಬರೆಯೋದು ಅಂತ ಗೊತ್ತಿಲ್ಲ, ಕನ್ನಡ ಪದಗಳನ್ನು ಹೇಗೆ ಬರಿಬೇಕು ಅಂತ ಗೊತ್ತಿರೋದಿಲ್ಲ. ಎಲ್ಲೋ ನಿಂತು ಈಸಿ, ಯಾಕಂದರೆ ಎಷ್ಟು ದೊಡ್ಡ ಶ್ರಮ ಇದೆ ಸರ್ ಒಂದು ಸಿನಿಮಾ ಅಂದರೆ. ನೀವೆಲ್ಲ ಬೆವರೆಲ್ಲ ರಕ್ತನೇ ಹರಿಸಿರ್ತೀರ. ಅಂಥವ್ರಿಗೆ ಏನು ಹೇಳೋದಕ್ಕೆ, ಹೆಂಗೆ ಇದಕ್ಕೆಲ್ಲ ಕಡಿವಾಣ ಹಾಕೋದು ನಾವುಗಳು ಅಂತ ಹೇಳಿ? ಇಲ್ಲ, ಕಡಿವಾಣ ಹಾಕೋದಕ್ಕಿಂತ ಒಂದು ಪ್ರಜ್ಞೆಯಲ್ಲಿರಿ ಯಾವಾಗಲೂ. ಇದು ನಮ್ಮ ಕನ್ನಡ ಸಿನಿಮಾ, ನನ್ನ ಆಡು ಭಾಷೆ, ತಾಯ್ನಾಡು ಭಾಷೆ, ನನ್ನ ಕನ್ನಡದನ್ನೆಲ್ಲ ಮಣ್ಣು ಜಲ ಇವೆಲ್ಲವನ್ನೂ ಇಟ್ಟು ಒಂದು ಸಿನಿಮಾ ಮಾಡಿದ್ದೀವಿ. ಇದನ್ನು ನೀವು ತಪ್ಪು ಹೇಳಬೇಕು ಅಂತ ನಿಮ್ಗೆ ಅನಿಸಿದ್ರೆ ಹೇಳಿ, ಅದು ನಿಮ್ಮ ಅಭಿವ್ಯಕ್ತಿ ಸ್ವತಂತ್ರ. ಅದು ಆದರೆ ನೀವು ಚೆನ್ನಾಗಿರೋದನ್ನ ತಪ್ಪು ಅಂತ ಹೇಳಿದಾಗ ಕನ್ನಡಾಂಬೆಗೆ ಮೋಸ ಮಾಡ್ದಂಗೆ, ಕನ್ನಡ ಚಿತ್ರಕ್ಕೆ ಮೋಸ ಮಾಡ್ದಂಗೆ ಮಾಡಬೇಡಿ ಅಂತಷ್ಟೇ ಹೇಳಕ್ಕೆ ಸಾಧ್ಯ ನಮ್ಮ ಕಡೆ ಅಷ್ಟೇ. ಸರ್ ನೀವು ಯಾಕಂದರೆ ಡೈರೆಕ್ಟ್ ಒಳ್ಳೆ ಸಿನಿಮಾ ಈ ಥರ ಆದಾಗ ಅದು ನಮಗಷ್ಟೇ ಲಾಸ್ ಅಲ್ಲ, ಅವ್ರಿಗೆ ಲಾಸ್. ಯಾಕಂದರೆ ಅವರು ಸಿನಿಮಾ ಅನ್ನೋದು ಬರೀ ನಾನಲ್ಲ, ಎಲ್ಲರೂ ಅವರು ಲಾಸ್. ಹೋಗ್ತಾ ಅವ್ರು ಈ ಥರದ್ದು ಒಳ್ಳೆ ಪ್ರಯತ್ನ, ಒಳ್ಳೆ ಸಿನಿಮಾನ ನೋಡೋದು ಅವರೇ ಮಿಸ್ ಮಾಡ್ಕೊಳ್ತಾರೆ. ಅಲ್ಲ, ಮಾಡೋದು ಮಾತ್ರ ಅಲ್ಲ, ನಿಮ್ ಸಿನಿಮಾ ದುಡ್ಡು ಮಾಡಿದ್ರೆ ಮುಂದೆ ಬರೋ ಸಿನಿಮಾಗಳಿಗೂ ಕೂಡ ಒಂದೊಂದು ಹೋಪ್ ಇರುತ್ತೆ. ಅದೇ ಒಳ್ಳೆ ಸಿನಿಮಾ ಬೆಳೆಸ್ತಾ ಹೋದಾಗ ಪ್ರಯತ್ನಗಳಾಗಿ ಅವ್ರು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೋದು. ಏನಾಗುತ್ತೆ, ಅವು ಒಂದೇ ಸಿನಿಮಾ, ಅವ್ರದ್ದೇ ಒಬ್ಬೇ ಇರೋ ಸಿನಿಮಾ, ಅವರೇ ಎಷ್ಟು ವರ್ಷ ಮಾಡೋದು? ನಾವು 1 ವರ್ಷಕ್ಕೆ ಒಂದು ಸಿನಿಮಾ ಸಾಕ? ನಾವು ವರ್ಷಕ್ಕೆ ಏನಿಲ್ಲ ಒಂದು 10-20 ಮುಂದೆ ಹೌದು, ಅಂದ್ರೆ 10-20 ಹೀರೋಗಳು ಬೇಕು. ಒಬ್ಬರೇ ಇರ್ತಾರಲ್ಲ, ಯಾರೇ ಆಗಲಿ. ನಾನು ಒಂದೇ ಸಿನಿಮಾ ನೋಡ್ತೀವಿ, ನಮಗಿಲ್ಲ 10-20 ಸಿನಿಮಾ ನೋಡ್ತೀವಿ. ಅದಕ್ಕೋಸ್ಕರ ನಾವು ಒಳ್ಳೆ ಸಿನಿಮಾನ ಅಷ್ಟೇ ಆಶಿಸ್ತೀವಿ, ಅದನ್ನೇ ಪ್ರಯತ್ನ ಮಾಡೋದು. ಅದೇ ಎಸ್ ಸರ್, ನಮ್ಗೆ ಗೊತ್ತಿದೆ ಈ ಸಿನಿಮಾ, ಎಷ್ಟೋ ಸಿನಿಮಾಗಳು ಬಂದಿದೆ ಈ ನೆಲದ ಬಗ್ಗೆ, ಒಂದಷ್ಟು ಕಥೆಗಳನ್ನು ಇಟ್ಕೊಂಡು. ಬಟ್ ಆ ಎಲ್ಲದಕ್ಕೂ ಕೂಡ ವಿಭಿನ್ನವಾಗಿ ನಿಲ್ಲುತ್ತೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳು ನಮಗೆ ಸಿಕ್ಕಿದೆ. 100% ಜನ ಇದನ್ನ ಪ್ರೀತಿಯಿಂದ ಅಪ್ಕೊಳ್ತಾರೆ ಅನ್ನೋ ಒಂದು ಹೋಪ್ ಕೂಡ ಸಿಕ್ಕಿದೆ. ಒಂದ್ಸಲ ಮೊದಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಜನಕ್ಕೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳಿ. ನಿಮ್ಮ ಕಡೆಯಿಂದ ಆಡಿಯನ್ಸ್ ಅನ್ನ ಬನ್ನಿ ಇದನ್ನ ಥಿಯೇಟ್ರಲ್ಲೇ ನೋಡಿ, ಇನ್ನೆಲ್ಲೂ ನೋಡೋದಕ್ಕೆ ಕಾಯ್ಬೇಡಿ ಅಂತ ಪ್ರೀತಿಯಿಂದ ಕರೆಯೋಲೆ ಸರ್. 23ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಂಡ್ ಎಲ್ಲ ಸಿನಿಮಾಗೂ ಕೂಡ ನಾವು ತುಂಬ ಎಫರ್ಟ್ ಹಾಕಿದ್ದೀವಿ. ಇದಕ್ಕೂ ಕೂಡ ಪಾತ್ರ ಪೋಷಣೆಯಿಂದ ಹಿಡಿದು, ಬರವಣಿಗೆಯಿಂದ ಹಿಡಿದು ಎಲ್ಲದೂ ಕೂಡ ಏನೋ ಒಂದು ಹೊಸ ತರಬೇಕು ಅನ್ನೋಂಥ ಶ್ರಮ ನಮ್ಮಲ್ಲಿದೆ.
23ನೇ ತಾರೀಕು ನಮ್ಗೊಂದು ಅವಕಾಶ ಕೊಡಿ. ಸಿನಿಮಾ ಇಷ್ಟ ಆದರೆ ದಯವಿಟ್ಟು ನಿಮ್ಮವರಿಗೆಲ್ಲ ಹೇಳಿದ್ದಾರೆ. ಸರ್ ನಿಮ್ಮ ಕಡೆಯಿಂದ ಸೇಮ್ ಕರೀರಿ ಸರ್ ಇಷ್ಟ ಪ್ರೀತಿ. ಆದರೆ ದಯಮಾಡಿ ಎಲ್ಲರಿಗೂ ಹೇಳಿ, ಇಷ್ಟ ಆಗಲಿಲ್ಲ ನೇರವಾಗಿ ಹೇಳಿ, ನಾವಿರೋದೇ ತಿದ್ಕೊಳ್ಳೋದಕ್ಕೆ. ಹೌದು. ಲ್ಯಾಂಡ್ ಒಂದು ಒಳ್ಳೆ ಪ್ರಯತ್ನ. ಆ ಕಾಲಘಟ್ಟನ ಅವ್ರನ್ನ ನಿಮಗೆಲ್ಲ ಇಷ್ಟ ಆಗೇ ಆಗುತ್ತೆ. ಸೊ ಬಂದು ಕನ್ನಡ